ಹೋಗೋಣ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಇದೆ. 7 ವರ್ಷಗಳಿಂದ ನೀರಾವರಿ ಯೋಜನೆಯದೇ ವರಿ ಆಗ್ತಾ ಇದೆ. ರೈತರಿಗೆ ಮರೀಚಿಕೆ ಆಗ್ತಾ ಇದೆಯಾ? ಹಾಗಾದ್ರೆ ನೀರಾವರಿ ಯೋಜನೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಆಮೆಗತಿಯಲ್ಲಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಕಾಗವಾಡದಲ್ಲಿ ಯೋಜನೆಗೆ ಇಲ್ಲ ಬೇಗ ಆಗ್ತಾ ಇಲ್ಲ ಈ ಯೋಜನೆ. 1363 ಕೋಟಿ ಕಾಮಗಾರಿಗೆ 2017ರಲ್ಲೇ ಶಂಕುಸ್ಥಾಪನೆ ಇತ್ತು. ಇವತ್ತಿಗೂ ಕೂಡ ಇದು ಪೂರ್ಣ ಆಗಿಲ್ಲ. 30% ಕಾಮಗಾರಿ ಆಗಿದೆ ಅಷ್ಟೇ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಒಂದು ಕಡೆ 2017ರಲ್ಲೇ ಶಂಕುಸ್ಥಾಪನೆ ಆಗಿದೆ, ಇವತ್ತುವರೆಗೂ ಕೂಡ ಇದು ಪೂರ್ಣ ಆಗಿಲ್ಲ ಅನ್ನುವಂತಹ ಆರೋಪ. ಕೇವಲ 30% ಅಷ್ಟೇ ಇದು ಪೂರ್ಣ ಆಗಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆಮೆಗತಿಯಲ್ಲಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಆಗ್ತಾ ಇದೆ ಅನ್ನುವುದರ ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ 2017ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆಗಿರುವಂತದ್ದು. ಇಷ್ಟು ವರ್ಷಗಳು ಬೇಕಾಯ್ತಾ ಈ ಒಂದು ಯೋಜನೆ ಪೂರ್ಣಗೊಳ್ಳೋದಕ್ಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರ ಯಾವುದಿತ್ತು? ಇವಾಗ ಏನ್ ಮಾಡಬೇಕಾಗಿತ್ತು? ಎಷ್ಟು ವರ್ಷಗಳ ಕಾಲ ಇದನ್ನ ಪೂರ್ಣಗೊಳಿಸಬೇಕು ಅನ್ನುವಂತಹ ಎಸ್ಟಿಮೇಟ್ ಅನ್ನ ಹಾಕೊಂಡಿದ್ರು. ಬಟ್ ಆದ್ರೂ ಯಾಕೆ ಇದು ಆಗಿಲ್ಲ? ಯಾಕೆ ಈ ನೀರಾವರಿ ಯೋಜನೆಗೆ ಇಷ್ಟು ನಿಧಾನಗತಿಯಲ್ಲಿ ಆಗ್ತಾ ಇರುವಂತದ್ದು? ಅಥವಾ ಫಂಡ್ ರಿಲೀಸ್ ಆಗಿಲ್ವಾ? ಫಂಡ್ ರಿಲೀಸ್ ಆದ್ರೂ ಕೂಡ ಇದು ಕಾರ್ಯಗತಿಯಲ್ಲಿ ಆಗ್ತಾ ಇಲ್ವಾ? ಎಲ್ಲಿ ಇದರ ಲೂಪ್ ಹೋಲ್ ಇರುವಂತದ್ದು ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಎದುರಾಗ್ತಾ ಇರುವಂತದ್ದು. ಇದು ಬೆಳಗಾವಿ ಜಿಲ್ಲೆ ಕಾಗವಾಡದಲ್ಲಿ ನೀರಾವರಿ ಯೋಜನೆ ಇದೆಯಲ್ಲ, ಇದು ಬೆಳಗಾವಿ ಜಿಲ್ಲೆ ಕಾಗವಾಡದಲ್ಲಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಅಂತ ಹೇಳಿ 2013ರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ. ಒಂದು ಕಡೆ ರೈತರು ಕಂಗಾಲಾಗ್ತಾ ಇದ್ದಾರೆ, ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ಸಾಕಾಗ್ತಾ ಇಲ್ಲ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ. ಇನ್ನು ಮಂಗಳೂರಿನಲ್ಲೊಬ್ಬ ಆಧುನಿಕ ಭಗೀರಥ ಸುರಂಗ ಕೊರೆದಿದ್ದಾನೆ. ಭೂಮಿ ಹಸಿರಾಗಿಸಿದ್ದಾನೆ ರೈತ. ನೀರಿಗಾಗಿ ಸುರಂಗ ಕೊರೆದಿದ್ದಾನೆ. ಜಾನ್ ಮೊಂಥೆರೋ ಅಂತ ಹೇಳಿ ಈತನ ಹೆಸರು. ಮಂಗಳೂರಿನಲ್ಲೊಬ್ಬ ಆಧುನಿಕ ವ್ಯಕ್ತಿ ಕಂಡು ಬಂದಿದ್ದಾನೆ. ಸುರಂಗ ಕೊರೆದು ಭೂಮಿಯನ್ನ ಹಸಿರಾಗಿಸಿದ್ದಾನೆ ರೈತ. ಏನಾಪುರದಿಂದ ಅನಂತಪುರದವರೆಗೂ ಕೂಡ ಈ ಯೋಜನೆ ಸುಮಾರು 57 ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ಕೊರೆದಿದ್ದಾನೆ. ಅಲ್ಲಿರುವಂತಹ ನೀರಾವರಿ ಯೋಜನೆಗೆ ಅಂದ್ರೆ ಹಸಿರಾಗಿಸಿದ್ದಾನೆ. ಏತ ನೀರಾವರಿ ಯೋಜನೆ ಇದು. ಬಸವೇಶ್ವರ ಸುರಂಗ ಕೊರೆದು ಭೂಮಿ ಹಸಿರಾಗಿಸಿದಂತಹ ರೈತ ನೀರಿಗಾಗಿ ಸುರಂಗವನ್ನ ಕೊರೆದಿದ್ದಾನೆ. ಜಾನ್ ಮೊಂಥೆರೋ ಅಂತ ಹೇಳಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನೀರಾವರಿ ಸುರಂಗವನ್ನ ಕೊರೆದಿದ್ದಾನೆ ರೈತ, ಭೂಮಿಯನ್ನ ಹಸಿರಾಗಿಸಿದ್ದಾನೆ. ನೋಡಿ, ಈ ಇಳಿ ವಯಸ್ಸಿನಲ್ಲಿ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಈಗ ಒಬ್ಬ ರೈತ ಮಾಡಿದ್ದಾನೆ. ಅಲ್ಲಿರುವಂತಹ ಬೆಳೆಗಳಿಗೆ ನೀರನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಆತ ಈ ಶ್ರಮದಿಂದಾಗಿ ಈ ಸುರಂಗವನ್ನ ಕೊರೆದು ಅಲ್ಲಿರುವಂತಹ ಭೂಮಿಗೆ ಗಿಡಗಳಿಗೆ ನೀರು ಹಾಕುವುದಕ್ಕೆ ಒಂದು ವ್ಯವಸ್ಥೆಯನ್ನ ಈತ ಮಾಡ್ಕೊಂಡಿದ್ದಾನೆ. ಮಂಗಳೂರಿನಲ್ಲಿ ಆಧುನಿಕ ಭಗೀರಥ ಅಂತಾನೆ ಹೇಳ್ಬೋದು ಈತನಿಗೆ. ನೀರಾವರಿ ಯೋಜನೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸದೇ ಇದ್ದಂತಹ ಸಂದರ್ಭದಲ್ಲಿ, ಆಗ ರೈತ ತೆಗೆದುಕೊಂಡಂತಹ ನಿರ್ಧಾರದಿಂದಾಗಿ ಅಲ್ಲಿರುವಂತಹ ಭೂಮಿ ಹಸಿರಾಗಿದೆ. ನೀರಿಗಾಗಿ ಸುರಂಗವನ್ನ ಕೊರೆದು ರೈತ ಅಲ್ಲಿರುವಂತಹ ಗಿಡಗಳಿಗೆ, ತನ್ನ ತೋಟಗಳಿಗೆ, ಗದ್ದೆಗಳಿಗೆ ನೀರನ್ನ ಒದಗಿಸ್ಕೊಂಡಿದ್ದಾನೆ. ನೀರಿಗಾಗಿ ಎಷ್ಟೆಲ್ಲಾ ಶ್ರಮವನ್ನ ವಹಿಸ್ತಾ ಇದ್ದಾರೆ ಅಂತ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಅಥವಾ ಅಲ್ಲಿರುವಂತಹ ಆಡಳಿತ ಎಚ್ಚೆತ್ತುಕೊಂಡಿದ್ರೆ ರೈತರಿಗೆ ಇಂತಹ ಶ್ರಮ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಮಂಗಳೂರಿನಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು? 2 ವರ್ಷ ಆಗಿದೆ. ಯಾರೆಲ್ಲ ಮಾಡಿದ್ದು ಇದು? ನಾನು ಒಬ್ಬನೇ. ಎಷ್ಟು ಉದ್ದ ಉಂಟು ಒಳಗೆ? 50 ಕೋಲು. 50 ಕೋಲು. 50 ಕೋಲು ಸುರಂಗ ತೆಗೆಲಿಕ್ಕೆ ಎಷ್ಟು ಸಮಯ? ನೀವು ಯಾವಾಗ ಮಾಡ್ತಿದ್ರಿ ಕೆಲಸ? ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೆ ಒಬ್ಬರೇ ಮಾಡ್ತಾ ಇದ್ರಿ? ಒಬ್ಬರು. ಅದು ಪಿಕ್ಕಸಲ್ಲಿ ತೆಗೆದು ಮಣ್ಣೆಲ್ಲ ಹೊರಗೆ ತಂದು ಹಾಕುದು ಹೇಗೆ? ಅದು ಬಟ್ಟಿಯಲ್ಲಿ ಎಳೆದು ತರುವುದು. ಅದು ಅಂದ್ರೆ ಒಬ್ಬರೇ ಮಾಡ್ತಿದ್ರೆ ಯಾರಾದ್ರೂ ಬೇರೆ? ಒಬ್ಬನೇ, ಯಾರು ಇಲ್ಲ. ಮನೆಯವರು ಯಾರಾದ್ರೂ ಬರ್ತಿದ್ರು? ಮನೆಯವರು, ಮಕ್ಕಳು ಬೆಳಿಗ್ಗೆ ಸಂಜೆ ಸಾಲ ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬಂದು. ಅದೀಗ ಅದು ಎಷ್ಟು ಕೋಲು ಹೋಗುವ ಮಣ್ಣು ಜರಿದು ಬಿತ್ತು ಅಂತ ಹೇಳಿದ್ರಿ? ಅದು 50 ಕೋಲಿನ ಒಳಗೆ. ಅಲ್ಲಲ್ಲ, 20 ಕೋಲು ಆಗುವಾಗ ಮಣ್ಣು ಕುಸಿತ? ಅಲ್ಲ 30 ಕೋಲಿನ ಒಳಗೆ. ಒಳಗಿನ ಸುರಂಗದಲ್ಲಿ? ಒಳಗಿನ ಹೊರಂಗದಲ್ಲಿ, ಅಡ್ಡ ಹೋಗಿದ್ದ ಹೊರಂಗದಲ್ಲಿ. ಎಂತದ್ದು ಏನಾಗಿದೆ ಅಂದ್ರೆ ನೀರು ಏನಾದ್ರು ಜೋರಾಗಿ ಬಂತ? ಇಲ್ಲ, ಕಲ್ಲು ಸ್ವಲ್ಪ ಒಂದು ಕಲ್ಲು ಸಿಕ್ಕಿತು ಒಳಗೆ. ಅದನ್ನು ಹೊಡೆಯುವಾಗ ಇದು ಎಲ್ಲ ಬಿದ್ದದು ಕೆಳಗೆ ಮೇಲಿಂದಲೇ. ನೀವು ನಾನು ಒಳಗೆ ಬಾಕಿ.
ಒಳಗಿಂದ ಹೊರಗೆ ಬಂದದ್ದು ಹೇಗೆ ಮತ್ತೆ? ಮತ್ತೆ ಒಬ್ಬ ನಮ್ಮ ಫ್ರೆಂಡ್ ಇದ್ದ ಅವನನ್ನು ಕರೆದುವಾಗ ಅವನು ಓಡಿದ ಮನೆಗೆ. ಅಲ್ಲಿಂದ ಬಂದು ವಾಪಸ್ ಒಳಗೆ ಬರುವಾಗ ಆ ಪಿಕ್ಕಸ್ ಒಂದು ಒಳಗೆ ಕೂಡು ಅಂತ ಹೇಳಿದೆ. ಒಂದು ಪಿಕ್ಕಸ್ ಕೊಟ್ಟ ಒಳಗೆ, ಅದಲ್ಲಿ ಮಣ್ಣು ತೆಗೆದು ಹೊರಗೆ ಬಂದದ್ದು. ಸುರಂಗ ಮಾಡಲಿಕ್ಕೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯಿತು. ಯಾರೆಲ್ಲ ಮಾಡಿದ್ದು ಇದು? ನಾನು ಒಬ್ಬನೇ. ಎಷ್ಟು ಉದ್ದ ಉಂಟು ಒಳಗೆ? 50 ಕೋಲು. 50 ಕೋಲು. 50 ಕೋಲು ಸುರಂಗ ತೆಗಿಲಿಕ್ಕೆ ಎಷ್ಟು ಸಮಯ? ನೀವು ಯಾವಾಗ ಮಾಡ್ತಿದ್ದೀರಿ ಕೆಲಸ? ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೆ ಮಾಡ್ತಿದ್ದೆ ಒಬ್ಬರು. ಅದು ಪಿಕ್ಕಸಲ್ಲಿ ತೆಗೆದು ಮಣ್ಣೆಲ್ಲ ಹೊರಗೆ ತಂದು. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ರಾಜಕೀಯ ಪರಿಸ್ಥಿತಿ ಏನಾಗುತ್ತೋ ಏನೋ, ಆದಷ್ಟು ಬೇಗ ಮೈಸೂರು ಕಾಂಗ್ರೆಸ್ ಕಚೇರಿ ಬೇಗ ಕಟ್ಟಿ ಅಂತ ಪರಮೇಶ್ವರ್ ಹೇಳಿಕೆಗೆ ಸ್ವತಃ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡುತ್ತಲೇ ಇದೆ, ಆದರೆ ಅದು ಸಾಧ್ಯವಾಗುವುದಿಲ್ಲ ಅಂತ ಮೊದಲೇ ಹೇಳಿದ್ದೆ. ಅದಾದ ನಂತರ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದೇನೆ. ಪಕ್ಷದ ಅಧ್ಯಕ್ಷರು ನಾಳೆ ಬದಲಾದರೂ ಆಗಬಹುದು, ಈ ಕಾರಣದಿಂದ ಕಚೇರಿಯನ್ನ ಬೇಗ ಕಟ್ಟಿ ಅಂತ ಹೇಳಿದ್ದೀನಿ ಅಷ್ಟೇ. ಮುಂದಿನ ಬಾರಿಯೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ರಾಜಕೀಯ ಅಂದರೆ ನೀವೇನಕ್ಕೆ ತಿಳ್ಕೊಂಡ್ರಿ ನೀವು? ಅಲ್ಲ, ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿದ್ದು, ಇನ್ನೂ ಚೆನ್ನಾಗಾಗಲಿ, ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ. ಯಾಕಂದರೆ ಬೆಳಿಗ್ಗೆ ಮಾತಾಡುವಾಗ, ಅವತ್ತು ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು? ದೆಹಲಿಗೆ ಹೋಗಿದ್ದಾರೆ, ಸರ್ಕಾರ ಅಸ್ಥಿರಗೊಳಿಸಕ್ಕೆ ಹೋಗ್ತಾರೆ, ಅದು ಇದು, ನಾವು ಏನು ಗಟ್ಟಿ ಇದ್ದೀವಿ, ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಅದು ಸರ್ಕಾರದ ವಿಚಾರ. ಇದು ಪಕ್ಷದಲ್ಲಿ ನಾವು ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಕಟ್ಟಿಸಿ ಅಂತ ಅರ್ಥದಲ್ಲಿ ಹೇಳಿದೆ ನಾನು. ಗೊತ್ತಿಲ್ಲ ಅಂತ ಹೇಳಿ ಏನು ವಕ್ಫ್ ವಿರುದ್ಧ ಇಂದು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತನ್ನ 10 ವರ್ಷದ ಅವಧಿಯಲ್ಲಿ ಯಾಕೆ ಹೋರಾಟ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ಎಷ್ಟು 9 ಹಾಗೂ 11 ನಂಬರ್ ಕಾಲಂನಲ್ಲಿ ಇಂದೀಕರಣ ಮಾಡಿದ್ದೀರಿ ಅಂತ ಹೇಳಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಏನ್ರಿ, ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಶನ್ ಇತ್ತು, ಅವ್ರ 5th ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ, ಅವ್ರ ಪೀರಿಯಡ್ನಾಗೂ ಕೂಡ 9 ನಂಬರ್ 11 ನಂಬರ್ ಕೊಡಿದ್ದಾರೆ. ವಕ್ಫ್ ತಪ್ಪು ಮಾಡಿದ್ರೆ ನಾವು ವಕ್ಫ್ ಹೇಳಿದ್ರಿ, ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ. ವಕ್ಫ್ ಭಾಳಷ್ಟು ತಪ್ಪು ಮಾಡಿದಾವೆ, ಅದಕ್ಕೆ 2 ಮಾತಿಲ್ಲ. ಅದು ಇವ್ರದ್ದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ತಾವು ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಕೇಂದ್ರ ಸರ್ಕಾರ ನಿಮ್ಮದೇ ಅದ, 10 ವರ್ಷ ಕೇಂದ್ರ ಸರ್ಕಾರ ಅದ, 2014 to 24 ಮಾಡೋದಿರಲಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ, ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ. ಸರ್ಕಾರದ ವಿರುದ್ಧ ಬಿಜೆಪಿ ರೆಬೆಲ್ಗಳಿಂದ ಸಂಘಟನಾತ್ಮಕ ಹೋರಾಟಕ್ಕೆ ತಂತ್ರಗಾರಿಕೆ ನಡೆಸಲಾಗ್ತಾ ಇದೆ. ವಕ್ಫ್ ಪ್ರವಾಸ ಕುರಿತು ಪ್ರತ್ಯೇಕ ಹೋರಾಟದ ದಿನಾಂಕ ಘೋಷಣೆ ಮಾಡಲಾಗಿದೆ. ಪ್ರವಾಸಕ್ಕೂ ಮುನ್ನ ಪ್ರತಿ ಜಿಲ್ಲೆಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಲಿದ್ದಾರೆ. ಈಗಾಗಲೇ ತುಮಕೂರಿನಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಭೇಟಿಯಾಗಿ ಮಾತುಕತೆ ನಡೆಸಲಾಗಿದೆ. ನವೆಂಬರ್ 25ರಂದು ಬಿಜೆಪಿ ನಾಯಕರು ವಕ್ಫ್ ಆಸ್ತಿ ಕುರಿತ ಜನಜಾಗೃತಿಗೆ ಮುಂದಾಗಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇಂದಿರಾ ಕ್ಯಾಂಟೀನ್ ಬಟಾಬಯಲಾಗಿದೆ. ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ವೇತನ ಪಾವತಿ ಮಾಡದ ಹಿನ್ನೆಲೆ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಹಸಿದ ಹೊಟ್ಟೆಗೆ ಊಟ ಸಿಗದೆ ಜನರು ವಾಪಸ್ ಹೋಗ್ತಾ ಇದ್ದಾರೆ. ಸಿಬ್ಬಂದಿಗಳು ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಲವಾರು ತಿಂಗಳಿಂದ ವೇತನ ನೀಡಿಲ್ಲ, ಇದರಿಂದ ಮನೆ ನಡೆಸೋದಕ್ಕೆ ಕಷ್ಟವಾಗ್ತಾ ಇದೆ. ನಾವೆಲ್ಲರೂ ಉತ್ತರ ಪ್ರದೇಶದಿಂದ ಬಂದು ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರ ವೇತನ ನೀಡದೆ ಸಾಯಿಸ್ತಾ ಇದೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಪರ್ಸನಲ್ ಪ್ರಾಬ್ಲಮಿಂದ ಹಾಕ್ಸ್ಕೊಂಡಿದ್ದಾರೆ, ಇನ್ನೂ ಹಾಕಿಲ್ಲ ಸ್ಯಾಲ್ರಿ. ಕೇಳಿದರೆ BBMP ಕಡೆಯಿಂದ ಬಿಲ್ಲಿಂಗ್ ಆಗಿಲ್ಲ ಅಂತ. ನಾನು BBMPಗೆ ಮನವಿ ಮಾಡ್ಕೊಳೋದು ಇಷ್ಟೇ ಮೇಡಮ್, ಏನಂತ ಆದಷ್ಟು ಬೇಗ ನಮ್ಮದು ಸ್ಯಾಲ್ರಿ ಕ್ಲಿಯರ್ ಮಾಡಿಕೊಡಿ, ಬಿಲ್ ಮಾಡಿಕೊಡಿ, ನಮಗೆ ಸ್ಯಾಲ್ರಿ ಕ್ಲಿಯರ್ ಮಾಡಿಕೊಡ್ತಾರೆ. ನಮಗೆ ಕಮಿಟ್ಮೆಂಟ್ಗಳು ಇರ್ತವೆ, ನಾವು ಊರಿಂದ ಅವ್ರು ಬಿಟ್ಟು ಸಂಪಾದನೆ ಮಾಡೋಕ್ಕೆ ಬಂದಿದ್ದೀವಿ. ಈ ಥರ ಆಯ್ತು ಅಂದರೆ ಭಾಳ ಕಷ್ಟ ಆಗುತ್ತೆ. ಸಂಬಳ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಪರ್ಸನಲ್ ಪ್ರಾಬ್ಲಮಿಂದ ಹಾಕ್ಸ್ಕೊಂಡಿದ್ದಾರೆ, ಇನ್ನೂ ಹಾಕಿಲ್ಲ ಸ್ಯಾಲ್ರಿ.